ತಮ್ಮೆಲ್ಲರೂ ಇಲ್ಲಿ ಆಗಮಿಸಿರುವುದಕ್ಕಾಗಿ ನಾನು ಹಾಗೂ ನಮ್ಮ ಆಡಳಿತ ಮಂಡಳಿ ಎಲ್ಲ ಸದಸ್ಯರ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಹಾಗೂ ಶುಭಾಶಯಗಳನ್ನು ಕೋರುತ್ತಾ, ಮೊದಲಿಗೆ ಈ ಒಂದು 186ನೇ ಜನ್ಮ ದಿನೋತ್ಸವ ಏನು ನಾವು ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂದ್ಕೊಂಡು ಒಂದು ಸ್ವಲ್ಪ ವಿಭಿನ್ನವಾಗಿ ಸರಳವಾಗಿ ಮಾಡೋಣ. ಯಾಕಂದರೆ ತಮಗೆಲ್ಲರಿಗೂ ಈಗ ಅರಿವಿರುವಂತೆ ನಾವೊಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಮುಂದಾಗಿದ್ದೇವೆ. ಅದು ಸುಮಾರು ಒಂದು 4 ರಿಂದ 4.5 ಕೋಟಿ ಅಷ್ಟು ಅದರ ಅಂದಾಜು ಲೆಕ್ಕಾಚಾರ. ಸೊ ಹಾಗಾಗಿ ತುಂಬ ಸರಳವಾಗಿ ಮುಗಿಸ್ಕೊಂಡು ಆ ಒಂದು ಕಾರ್ಯಕ್ರಮವನ್ನು ಬೇಗ ಮುಗಿಸೋಣ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿದ್ವಿ. ಆದರೆ ದೊಡ್ಡ ಶೆಟ್ಟರ ಆಶಯ ಅಥವಾ ಅವರ ಒಂದು ಆಶೀರ್ವಾದ ಹೇಗಿತ್ತು ಅಂದರೆ ಈ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನೆರವೇರಿದೆ. ಇದಕ್ಕೆಲ್ಲ ಕಾರಣಕರ್ತರಾದ ತಮ್ಮೆಲ್ಲರಿಗೂ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೂ, ನಮ್ಮ ಆಡಳಿತ ಮಂಡಳಿ ಸದಸ್ಯರಿಗೂ, ನಮ್ಮ ಮುಖ್ಯೋಪಾಧ್ಯಾಯರು, ಟೀಚಿಂಗ್ ಸ್ಟಾಫ್ ಇವರೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ರಾಮಲಿಂಗಾರೆಡ್ಡಿಯವರಾಗಲಿ ಮತ್ತು ನಮ್ಮ ಸುದರ್ಶನ್ ಸರ್ ಆಗಲಿ, ಇವರು ನಮ್ಮ ಸುಧಾಕರ್ ಆಗಲಿ, ಇವನ್ನೆಲ್ಲ ಆಹ್ವಾನಿಸಿದಾಗ ಒಂದು ಸ್ವಲ್ಪ ಡೌಟೇ ಇತ್ತು. ಯಾಕಂದರೆ ಅನಿರೀಕ್ಷಿತವಾಗಿ ನಮ್ಮ ಈ ಏನು ಇದು ಅಧಿವೇಶನ ನಡೀತಾ ಇದೆ ಅದು ಪೋಸ್ಟ್ಪೋನ್ ಆಗಿ ಬುಧವಾರ ನಾಳೆವರೆಗೂ ಪೋಸ್ಟ್ಪೋನ್ ಆಯಿತು. ಹಾಗಾಗಿ ಒಂದು ಸ್ವಲ್ಪ ಅನಿಶ್ಚಿತತೆಯಲ್ಲೇ ಇತ್ತು, ಬರೋದಾ ಇಲ್ವಾ, ಬಂದರು ಬೇಗ ಬಂದು ಹೋಗ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ. ಬಟ್ ದೊಡ್ಡ ಶೆಟ್ಟರ ಒಂದು ಗಟ್ಟಿಯಾದ ಒಂದು ಆಶೀರ್ವಾದದಿಂದ ಅವರು ಸಮಯಕ್ಕೆ ಬಂದು ಈ ನಮ್ಮ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ನೆರವೇರಿಸಿಕೊಟ್ಟಿದ್ದಾರೆ. ಇದಕ್ಕಾಗಿ ನಾನು ಅವರು ಕೂಡ ಧನ್ಯವಾದ ತಿಳಿಸ್ತೇನೆ. ಹಾಗೆಯೇ ನಾನು ಈಗ ಇನ್ನು ನಮಗೆ ಒಂದು ಉಳಿದಿರುವ ಕಾರ್ಯಕ್ರಮ ಅಂದರೆ ಪ್ರತಿಭಾ ಪುರಸ್ಕಾರ. ಈಗ ನಾವು ಹೇಗೆ ಎಲ್ಲರಿಗೂ ಅಪ್ಲಿಕೇಶನ್ಸ್ ತೊಗೊಂಡಿದ್ದೀವಿ, ವೇದಿಕೆ ಮೇಲೆ ಮ್ಯಾಕ್ಸಿಮಮ್ ಜನಕ್ಕೆ ಯಾರಿದ್ದಾರೋ ಅವ್ರಿಗೆಲ್ಲ ನಾವೀಗ ವಿತರಣೆ ಮಾಡಿ ಮಿಕ್ಕಿದವರು ಸ್ಟಾಫ್ ಹತ್ರ ಬಂದು, ಕಾಲೇಜ್ ಸ್ಟಾಫ್ ಹತ್ರ ನೀವು ಕಲೆಕ್ಟ್ ಮಾಡ್ಕೊಬೋದು. ಈಗ ನಾನು ಇಲ್ಲಿ ತುಂಬ ಮಾತಾಡೋಕ್ಕೋಗಲ್ಲ, ಯಾಕಂದರೆ ಆಲ್ರೆಡಿ ತಾವು ತುಂಬ ಹೊತ್ತಿಂದ ಕೂತಿದ್ದೀರಾ, ತುಂಬ ಸಂಯಮದಿಂದ ಎಲ್ಲ ಮಾತುಗಳನ್ನು ಕೇಳಿದ್ದೀರಾ. ಈ ನಮ್ಮ ಆಡಳಿತ ಮಂಡಳಿ ಇವತ್ತಿಗೆ ನನ್ನ ಲೆಕ್ಕದಲ್ಲಿ 2 ವರ್ಷ ಆಯಿತು. ಇನ್ನೊಂದು 2 ವರ್ಷ ನಮ್ಮ ಕಾರ್ಯಾವಧಿ ಇದೆ. 2 ವರ್ಷದಲ್ಲಿ ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡು ನಮ್ಮ ಒಂದು ಥಾಟ್ಸ್ ಏನು ನಮ್ಮ ಒಂದು ಆಲೋಚನೆಗಳಿತ್ತೋ ಅದೆಲ್ಲ ದೊಡ್ಡ ಶೆಟ್ಟರ ಆಶೀರ್ವಾದದಿಂದ ದೈವ ಕೃಪೆಯಿಂದ ನೆರವೇರ್ತಾ ಬಂದಿದೆ. ನೀವು ಹಿಂದೆ ನಮ್ಮ ಆರಾಧನೆ ಟೈಮಲ್ಲಿ ನೋಡಿದಾಗೆ ಈ ಒಂದು ಬಸ್ ನಿಲ್ದಾಣಕ್ಕೆ ದೊಡ್ಡ ಶೆಟ್ಟರ ಹೆಸರು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದ್ದು ಒಂದು ದೊಡ್ಡ ಮಹಾನ್ ಕಾರ್ಯ. ಯಾಕಂದರೆ ಈಗ ಸೂರ್ಯ ಚಂದ್ರ ಇರುವವರೆಗೂ ದೊಡ್ಡ ಶೆಟ್ಟರ ಹೆಸರಲ್ಲಿ ವಿರಾಜಮಾನವಾಗಿರುತ್ತೆ. ಸುಮಾರು 2600 ಬಸ್ಗಳ ಮೇಲೆ ಎಲೆಕ್ಟ್ರಾನಿಕ್ ಡಿಸ್ಪ್ಲೇಯಲ್ಲಿ ದೊಡ್ಡ ಶೆಟ್ಟರ ಕಲಾಸಪಾಳ್ಯ ಬಸ್ ನಿಲ್ದಾಣ ಅಂತ ಪ್ರತಿಯೊಬ್ಬರು ಪೂರ್ತಿ ರಾಜ್ಯ ಗೊತ್ತಾದಂಗೆ ಆಯಿತು. ಇಷ್ಟು ದಿನ ನಮ್ಮ ಜನಾಂಗದವ್ರು ತಿಳ್ಕೊತಾ ಇದ್ರು, ಇಲ್ಲಿ ಬರೋರು, ಇಲ್ಲಿ ಓದೋರು, ದೊಡ್ಡ ಶೆಟ್ಟರ ಆರಾಧಕರಿಗೆಲ್ಲ ತಿಳಿತಾ ಇತ್ತು. ಈಗ ಟೋಟಲ್ ನಮ್ಮ ಕರ್ನಾಟಕದ ಜನನೇ ಅದನ್ನು ನೋಡುವಂಥ ಪರಿಸ್ಥಿತಿಗೆ ಕಾಲ ಬಂದಿದೆ. ಅದಕ್ಕೆ ಕಾರಣಕರ್ತರಾದ ಎಲ್ಲರೂ, ಮುಖ್ಯವಾಗಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು, ಅವರ ಒಂದು ಸ್ಪಿರಿಟ್ ಅಥವಾ ಅವರ ಒಂದು ಆಲೋಚನೆಯಿಂದಲೇ ಅದು ಕಾರ್ಯಗತಗೊಳಿಸಿತು. ಅದಕ್ಕೆ ಶ್ರಮಪಟ್ಟ ಪ್ರತಿಯೊಬ್ಬರಿಗೂ ನಮ್ಮ ಸುದರ್ಶನ್ ಸರ್ ಇರ್ಬೋದು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಆಡಳಿತ ಮಂಡಳಿ ಸದಸ್ಯರು ಎಲ್ಲರಿಗೂ ಧನ್ಯವಾದ ತಿಳಿಸಲು ಮತ್ತೆ ಬಯಸ್ತೇನೆ. ಹಾಗೆ ಇನ್ನೊಂದು, ಈಗ ಈ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಜವಾಬ್ದಾರಿಯೂ ಆಗುತ್ತೆ. ಏನು ನಮ್ಮ ಸಂಸ್ಥೆ ಇಷ್ಟು ದಿನ ಮಾಡ್ಕೊಂಡ್ಬಂದಿದ್ದೀವಿ, ನಮ್ಮ ಒಂದು ಸಾಧನೆಗಳೇನು, ಇದೆಲ್ಲ ಜನಾಂಗಕ್ಕೆ ತಿಳಿಸುವ ಜವಾಬ್ದಾರಿ ನನ್ನ ಮೇಲಿದೆ. ಯಾಕಂದರೆ ಇಲ್ಲಿ ನಾವೇನೇ ಡಿಸೈಡ್ ಮಾಡ್ತಾ ಇದ್ರು ಜನಗಳಿಗೂ ತಿಳಿಬೇಕಾಗುತ್ತೆ, ಏನು ಮಾಡ್ತಾ ಇದ್ದೀರಾ, ಇದು ಏನೂ ಇಲ್ಲ, ಇದರಿಂದ ನಮ್ಮ ಸಮಾಜಕ್ಕೆ ಉಪಯೋಗ ಆಗುತ್ತಾ, ವಿದ್ಯಾರ್ಥಿಗಳು ಉಪಯೋಗ ಆಗುತ್ತಾ ಅನ್ನೋ ಒಂದು ಕುತೂಹಲ, ಪ್ರಶ್ನೆಗಳು ತಮ್ಮಲ್ಲೆಲ್ಲ ಇರುತ್ತೆ. ನಾನು ಏನು ಎಲ್ಲರೂ ಬೇಡ್ಕೊಳ್ಳೋದಂದರೆ, ಇದು ನಮ್ಮ ಜನಾಂಗದ ಆಸ್ತಿ, ನಮ್ಮ ಜನಾಂಗದ ಸಂಸ್ಥೆ. ಆಡಳಿತ ಮಂಡಳಿಗೆ ಇವತ್ತು ಬರುತ್ತೆ, ಇನ್ನು 4 ವರ್ಷಕ್ಕೆ ಬೇರೆ ಆಡಳಿತ ಮಂಡಳಿ ಬರುತ್ತೆ, ಅಧ್ಯಕ್ಷರು ಬರ್ತಾರೆ, ಮೆಂಬರ್ಸು ಬರ್ತಾರೆ. ಬಟ್ ಇದು ನಿರಂತರವಾಗಿ ಸೇರಿರೋದು ನಮ್ಮ ಜನಾಂಗಕ್ಕೆ. ಸೊ ಹಾಗಾಗಿ ನನ್ನ ಒಂದು ಬೇಡಿಕೆ ಅಥವಾ ನಿಮ್ಮಲ್ಲಿ ವಿನಂತಿ ಏನಂದರೆ, ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿ. ಏನೇ ನಾವು ಈಗ ಎಲ್ರಿಗೂ ಮುಕ್ತವಾಗಿ ಕೇಳೋ ಅವಕಾಶ ಅಥವಾ ಹೇಳೋ ಅವಕಾಶ ಕೊಟ್ಟಿದ್ದೀವಿ. ಏನೇ ಒಂದು ತಮ್ಮ ಆಲೋಚನೆ ಬಂದರೆ, ಯಾಕಂದರೆ ಈಗ ನನಗೆ ಒಂದು 10 ಐಡಿಯಾ ಬರ್ಬೋದು, ಇನ್ನೊಬ್ಬರಿಗೆ ಒಂದು 10 ಬರ್ಬೋದು. ಈ ಥರ ಪ್ರತಿಯೊಬ್ಬರ ಐಡಿಯಾನ ಕೂರಿಸ್ಕೊಂಡು ಯಾವುದು ಒಳ್ಳೆಯದೋ ಅದನ್ನು ಮಾಡ್ಕೊಂಡು ಹೋಗೋದಕ್ಕೆ ನಾವು ಸದಾ ಸಿದ್ಧಿದ್ದೇವೆ. ಯಾವ ಇಲ್ಲಿ ಹೆಚ್ಚು ಕಡಿಮೆ ಅನ್ನೋ ಮನೋಭಾವ ನನ್ನಲ್ಲಂತೂ ಇಲ್ಲ, ಯಾರಲ್ಲೂ ಇಲ್ಲ. ಹಾಗಾಗಿ ತಾವೆಲ್ಲರೂ ಬಂದು ಇಂಥ ಒಂದು ವರ್ಷಕ್ಕೆ 2 ಕಾರ್ಯಕ್ರಮ ಇದೆ. ಒಂದು ನಮ್ಮ ಜಯಂತ್ಯೋತ್ಸವ, ಇನ್ನೊಂದು ಆರಾಧನೆ. ಈ ಎರಡೂ ನಮ್ಮ ಜನಾಂಗದಲ್ಲಿ ಹಬ್ಬ ರೀತಿ, ನಾವಂತೂ ಹಬ್ಬ ರೀತಿ ಅಂತಲೇ ಆಚರಿಸ್ತೀವಿ. ತಾವೆಲ್ಲರೂ ಆಚರಿಸ್ತೀರಾ ಅಂತ ಕೂಡ ನಾನು ಅಂದ್ಕೊಂಡಿದ್ದೀನಿ. ಸೊ ಇಂಥ ಸಮಯಗಳಲ್ಲಿ ತಾವು ವಾಲಂಟಿಯರ್ ಬಂದು ಏನು ಮಾಡಬೇಕು, ಏನಿಲ್ಲ, ಇನ್ನೂ ಒಂದು ವಿಷಯಗಳು ನಮ್ಮ ಹತ್ರ ಚರ್ಚೆ ಮಾಡಿದಾಗ ಇನ್ನೂ ಇಂಥ ಕಾರ್ಯಕ್ರಮಗಳನ್ನು ನಾವು ತುಂಬ ಉಪಯುಕ್ತವಾಗಿ, ಇನ್ನೂ ತುಂಬ ಸಮರ್ಪಕವಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಎರಡನೇದು, ಈಗ ಒಂದು ಸ್ವಲ್ಪ ನಮ್ಮ ಒಂದು
ತಿಳಿಸಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಪಡ್ತೀನಿ. ನಿಮಗೆ ತಿಳಿದಿರುವ ಹಾಗೆ ಇಲ್ಲಿ ಬಾಡಿಗೆ ಸುಮಾರು 200ರಿಂದ 250 ಮಳಿಗೆಗಳು ಬಾಡಿಗೆಗೆ ಕೊಟ್ಟಿದ್ದಾರೆ. ಬಾಡಿಗೆದಾರರು ಕೆಲವರು ಸುಮಾರು 40-50 ವರ್ಷದಿಂದ ಇಲ್ಲೇ ಇದ್ದಾರೆ, ಕೆಲವರು ಈ ನಡುವೆ ಬಂದು ತಗೊಂಡು ನೆಲೆಸಿರೋರು ಇರ್ತಾರೆ. ಬಟ್ ಏನಾಗಿದೆ ಅಂದರೆ ಇಲ್ಲಿ ಕಂಟಿನ್ಯೂಸ್ ಕಮಿಟಿ ಇರೋದ್ರಿಂದ ಕೆಲವು ಟೈಮಲ್ಲಿ ಆಡಳಿತ ಸಮಿತಿ ಇರುತ್ತೆ, ಕೆಲವು ಟೈಮಲ್ಲಿ ಕಮಿಟಿಗಳು ಪೂರ್ಣ ಅವಧಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಬಾಡಿಗೆದಾರರು ಏನು ಮಾಡಿದ್ದಾರೆ, ನಾನು ಎಲ್ಲರೂ ದೂಷಿಸಕ್ಕೆ ಹೋಗಲ್ಲ, ಮೆಜಾರಿಟಿ ಆಫ್ ದಮ್ ಏನು ಮಾಡಿದ್ದಾರೆ, ಗ್ರೂಪಿಸಮ್ ಮಾಡಿಕೊಂಡು ರೆಂಟ್ ಆಗಲಿ, ಆ ರೆಂಟ್ ಕಲೆಕ್ಟ್ ಕೊಡೋದಾಗಲಿ ಇದಕ್ಕೆಲ್ಲನೂ ಅಡಚಣೆ ಉಂಟು ಮಾಡಿದ್ದಾರೆ. ಸುಮಾರು 20-30 ವರ್ಷದ ಹಿಂದೆ ನಾವು ಬಾಡಿಗೆ ಇವತ್ತು ಕೂಡ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರು. ಅದನ್ನು ನಾವು ಸತತವಾಗಿ ನಮ್ಮ ಆಡಳಿತ ಮಂಡಳಿ ಸದಸ್ಯರಿಗೆ, ಮುಖ್ಯವಾಗಿ ನಮ್ಮ ರೆಂಟ್ ಕಲೆಕ್ಷನ್ ಕಮಿಟಿ ಚೇರ್ಮನ್ ಆಗಿದ್ದ ವಿನೋದ್ ಅವರು ಹಾಗೂ ಈಗ ಕಮಿಟಿ ಚೇರ್ಮನ್ ಆಗಿರುವ ಮಂಜುನಾಥ್ ಅವರು, ಇವರ ಒಂದು ಸಹಕಾರದೊಂದಿಗೆ ಅವ್ರನ್ನೆಲ್ಲ ಕರೆದು ಸತತವಾಗಿ 4-5 ಮೀಟಿಂಗ್ ಮಾಡಿದ್ವಿ. ಯಾರೂ ಅದಕ್ಕೆ ಬಡ್ಜ್ ಆಗ್ತಾ ಇಲ್ಲ, ಅಂದರೆ ಅವ್ರಿಗೆ ಅಭ್ಯಾಸ ಆಗೋಗಿದೆ. ಬಿಡಿ ಆಡಳಿತ ಸಮಿತಿ ಬಂತು, ಇದರಲ್ಲೇನೋ ಒಂದು ಸ್ವಲ್ಪ ಹಂಗೆ ಹಿಂಗೆ ಮಾಡಿಕೊಂಡು ಕಳಿಸಿದ್ರೆ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಆವಾಗ ನಮ್ಮದೆಲ್ಲ ಬೇಳೆ ಕಾಳು ಬೇಯುತ್ತೆ ಅನ್ನೋದಿತ್ತು. ಅದಕ್ಕೆಲ್ಲ ಕಡಿವಾಣ ಹಾಕಿ ಈಗ ನನ್ನ ಪ್ರಕಾರ ಬಾಡಿಗೆ ವಸೂಲಿ ಅನ್ನೋದನ್ನು 40-50% ಬೆಳೆಸಿದ್ವಿ ಇನ್ಕಮ್. ಸೊ ಈಗ ಕೆಲವರಿಗೆಲ್ಲ ಆಶ್ಚರ್ಯ ಇರುತ್ತೆ, ಯಾಕೆ ಇವರು ಈ ಥರ ಫಂಕ್ಷನ್ಗಳಲ್ಲಿ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ, ಪ್ರತಿಭಾ ಪುರಸ್ಕಾರಗಳು ತುಂಬ ಜನ ಕೊಡ್ತಾರೆ ಅನ್ನೋದು ಇರುತ್ತೆ. ನನ್ನ ಇಂಟೆನ್ಷನ್ ಇಷ್ಟೇ, ಈಗ ದೊಡ್ಡ ಶೆಟ್ಟರ ಈ ಒಂದು ಆಸ್ತಿ ಆಗಲಿ, ಈ ಒಂದು ಸಂಸ್ಥೆ ಆಗಲಿ ಜನಕ್ಕೋಸ್ಕರ ಅವ್ರು ಮಾಡಿದ್ದಾರೆ. ನಾವು ಇಲ್ಲಿ ಈಗ ಬಾಡಿಗೆ ತುಂಬ ವರ್ಷಗಳಿಂದ ತುಂಬ ಕುಂಠಿತವಾಗಿತ್ತು, ಅದನ್ನು ತುಂಬ ಚುರುಕುಗೊಳಿಸಿ ತುಂಬ ಬಾಡಿಗೆ ಕಲೆಕ್ಟ್ ಮಾಡಿಕೊಂಡು ಆ ಒಂದು ಆದಾಯದಿಂದ ನಮ್ಮ ಜನಾಂಗದವರಿಗೆ ಕಾರ್ಯಕ್ರಮ ಮಾಡೋದಾಗಲಿ, ದೊಡ್ಡ ಶೆಟ್ಟರು ಅವ್ರ ದುಡ್ಡಲ್ಲಿ ಅವ್ರ ಕಾರ್ಯಕ್ರಮ ವಿಜೃಂಭಣೆ ಮಾಡೋದರಲ್ಲಿ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ಎಲ್ಲೂ ನಾವೇನು ಸಾಲ ಮಾಡೋದಾಗಲಿ ಅಥವಾ ಬೇರೆ ಕಡೆಯಿಂದ ಇದಕ್ಕೆ ನಾವು ಹಣ ಹಂಚೋದು ಅದೆಲ್ಲ ಬೇಕಾಗಿಲ್ಲ. ದೊಡ್ಡ ಶೆಟ್ಟರು ಮಾಡಿರೋ ಈ ಒಂದು ಆಸ್ತಿಯ ದಾನ ಇದೇ ಅವರ ಒಂದು ಕಾರ್ಯಕ್ರಮಕ್ಕೆ ವಿಜೃಂಭಣೆ ಮಾಡುವಂಥ ಶಕ್ತಿ ತುಂಬಿದೆ ನಮ್ಮಲ್ಲಿ. ಹಾಗಾಗಿ ಜನಾಂಗದವರಿಗೆ ಇದರ ಒಂದು ಲಾಭ ದೊರೆಯಲಿಕ್ಕೆ ನಾವು ಪ್ರತಿಭಾ ಪುರಸ್ಕಾರ ಆಗಲಿ, ಇಂಥ ಒಂದು ಫಂಕ್ಷನ್ಸ್ ಆಗಲಿ, ಆಮೇಲೆ ಈಗ ಹಾಸ್ಟೆಲ್ಗೆ ಯಾರಾದರೂ ಪೇರೆಂಟ್ಸ್ ಬಂದಾಗ ಅವರಿಗೆ ಊಟದ ಸೌಲಭ್ಯ ಆಗಲಿ, ಅದಕ್ಕೆಲ್ಲ ಕೆಲವರು ಟೀಕೆ ಮಾಡ್ತಾರೆ, ಯಾಕೆ ಇಲ್ಲಿ ಊಟ ಮಾಡಬಾರ್ದು, ಇದು ಬರೀ ಮಕ್ಕಳಿಗೆ ಅಂತ. ಆ ಥರ ಏನಿಲ್ಲ, ಈ ಸಂಸ್ಥೆ ಜನಾಂಗದವರಿಗೆ. ಇಲ್ಲಿ ನಾವು ಇದರ ಆದಾಯವನ್ನು ದ್ವಿಗುಣಗೊಳಿಸಿ ಅದನ್ನು ಜನಾಂಗದವರಿಗೆ ಹಂಚೋದ್ರಲ್ಲಿ ತಪ್ಪೇ ಇಲ್ಲ ಅನ್ನೋದು ನನ್ನ ಭಾವನೆ, ಎಲ್ಲರ ಭಾವನೆ ಆಗಿರ್ಬೋದು ಅನ್ಸುತ್ತೆ. ಯಾಕಂದರೆ ಇದು ಜನಾಂಗಕ್ಕೆ ಸೇರಬೇಕು. ಇಲ್ಲಿ ನಾವು ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಸಿ ಬ್ಯಾಂಕಲ್ಲಿ ನಾವು 10 ಕೋಟಿ ಇಟ್ಟಿದ್ದೀವಿ, 5 ಕೋಟಿ ಇಟ್ಟಿದ್ದೀವಿ, ಪ್ರಯೋಜನ ಏನು ಬಂತು? ಇರಲಿ, ಅದು ಈಗ ನೀವು ನೋಡಿದಂಗೆ ಈಗ ಹೊಸ ಕಟ್ಟಡ ಕೂಡ ಪ್ರಾರಂಭ ಮಾಡಿದ್ದೀವಿ. ಜನಾಂಗದವರ ಒಂದು ಏಳಿಗೆ ಜೊತೆಯಲ್ಲಿ ಸಂಸ್ಥೆ ಏಳಿಗೆ ಕೂಡ ನಮ್ಮ ಜವಾಬ್ದಾರಿ. ಅದನ್ನು ಮಾಡೋಣ, ಇದನ್ನು ಕೂಡ ಮಾಡೋಣ. ಎಲ್ಲೂ ಯಾವುದೇ ಬೇರೆ ಸಮಾಜದವರ ಒಂದು ಕಾರ್ಯಕ್ರಮಕ್ಕೆ ಕಡಿಮೆ ಅಂತ ನಮ್ಮ ಕಾರ್ಯಕ್ರಮ ಅನ್ನಿಸ್ಬಾರ್ದು. ಆಮೇಲೆ ಇಲ್ಲಿ ಬರೋ ಯಾರೇ ಒಂದು ಮಹನೀಯರಾಗಲಿ ಅವ್ರಿಗೆಲ್ಲ ಗೌರವಿತವಾಗಿ ಅವ್ರಿಗೇನು ಕೊಡಬೇಕು ಅದು ಕೊಟ್ಟು ಕಳಿಸೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ. ಹಾಗೆ ಇನ್ನು ಬಾಡಿಗೆದಾಯ್ತು. ಈಗ ಎಜುಕೇಷನ್ ನೀವು ನೋಡಿದಂಗೆ ನಾವು ಬಂದಾಗ ಆಲ್ಮೋಸ್ಟು ಇಲ್ಲಿನ ಸ್ಟ್ರೆಂತು 600 ಸ್ಟೂಡೆಂಟ್ಸು ಇದ್ದರು. ಈಗ ಅದು 300-350 ಸ್ಟೂಡೆಂಟ್ಸ್ ಇದ್ದಿದ್ದು, ಈಗ ನಾವು ಈ 2 ವರ್ಷದಲ್ಲಿ 1200ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸನ್ನು ನಾವು ಇಲ್ಲಿ ಸೇರಿಸ್ಕೊಂಡು ಅದರಿಂದಲೇ ನಮಗೆ ಈ ಏಡೆಡ್ ಪೋಸ್ಟ್ ಕೂಡ ಸಿಕ್ಕಿ. ಹಾಗೆ ಈಗ ನೀವು ಸ್ಕ್ರೀನಲ್ಲಿ ನೋಡಿದಾಗೆ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಫೌಂಡೇಶನ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ಅದಕ್ಕೆ ಹೆಸರು ನಾವು SLN ವಿದ್ಯಾಸೌಧ ಅಂತ. ಯಾಕಂದರೆ ಈಗ ವಿಧಾನಸೌಧ, ವಿಕಾಸಸೌಧ ಇಂಥ ಬಿಲ್ಡಿಂಗ್ಗಳು ತಾವು ನೋಡಿರ್ತೀರ, ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ನಾವು ವಿನ್ಯಾಸಗೊಳಿಸಿ ಇದಕ್ಕೆ SLN ವಿದ್ಯಾಸೌಧ ಅನ್ನೋ ಒಂದು ನಾಮಕರಣ ಮಾಡಲಿಕ್ಕೆ ನಾವೆಲ್ಲ ಒಪ್ಪಿಗೆ ಪಟ್ಟು ಮಾಡಿದ್ವಿ. ಸೊ ಇದು ಮುಂದಿನ ದಿನಗಳಲ್ಲಿ ನಮ್ಮ ಜನಾಂಗದವರಿಗೆ, ಇತರೆ ಜನಾಂಗದವರು ಕೂಡ ಎಜುಕೇಷನ್ ವೈಸ್ ತುಂಬಾ ದೊಡ್ಡ ಒಂದು ಅವಕಾಶ ನಮಗೆ ಒದಗಿಸ್ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆಯೇ ಈ ಒಂದು ಪರಂಪರೆ ಏನು ನಮ್ಮ ಜನಾಂಗದ ಹಿರಿಯರಿಗೆ ಯಾರು ಒಂದು ತಮ್ಮ ಅವಧಿಯಲ್ಲಿ ಸಾಧನೆಗಳಿರ್ತಾರೆ ಅವ್ರನ್ನ ಗುರುತಿಸಿ ಅವ್ರಿಗೊಂದು ಸನ್ಮಾನ ಮಾಡೋದು. ನಾವೇನೋ ಅವ್ರಿಗೆ ದೊಡ್ಡ ಆಸ್ತಿಯನ್ನು ಕೊಡೋದಿಲ್ಲ, ಅವರ ಒಂದು ಸೇವೆಯನ್ನು ನಮ್ಮ ಜನಾಂಗಕ್ಕೆ ತಿಳಿಸಿ ಅವರಿಗೆ ಒಂದು ಸನ್ಮಾನ ಮಾಡಿದ್ರೆ ಅದರಿಂದ ಅವರನ್ನು ಆಲೋಚನೆಗಳಿಗೆಲ್ಲನೂ ಸಹಕಾರ ಕೊಟ್ಟು ನಮ್ಮ ಆಡಳಿತ ಮಂಡಳಿ, ಯಾಕಂದರೆ ಈಗ ನಿಮ್ಗೆ ಗೊತ್ತಿರೋ ಹಾಗೆ ಕಮಿಟಿಯಲ್ಲಿ ಮೆಂಬರ್ಸ್ ಕೂಡ ಅಷ್ಟೇ ಮುಖ್ಯವಾಗ್ತಾ. ಈಗ ನನ್ನ ಆಲೋಚನೆ ಏನಂದರೆ ಅವರು ಕೂಡ ಅದನ್ನು ಸಪೋರ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಅವರ ಸಪೋರ್ಟ್ ಕೂಡ ನನಗೆ ತುಂಬ ಚೆನ್ನಾಗಿದೆ. ಮುನ್ಶೆಟ್ಟಿ ಅವರಾಗಲಿ, ವಿನೋದ್ ಅವರಾಗಲಿ ಮತ್ತು ನಮ್ಮ ಮಿಕ್ಕದ ಎಲ್ಲ ಸದಸ್ಯರು,
ಹಾಗೆ ನಮ್ಮ ನಮ್ಮ ಜನಾಂಗದವರೆಲ್ಲ ರಾಜಣ್ಣ ಅಂತ ಒಬ್ಬರು ಸದಸ್ಯರಿದ್ದಾರೆ. ಅವರು ಕೂಡ ಶೈಕ್ಷಣಿಕವಾಗಿ ಈ ಒಂದು ಸಂಸ್ಥೆನ ತುಂಬಾ ಅವರ ಸ್ವಂತ ಸಂಸ್ಥೆಯನ್ನು ಭಾವಿಸಿ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಎಲ್ಲರೂ ನೆನೆಸ್ಕೊಳ್ಳೇಬೇಕು, ಸಂಸ್ಥೆಗೋಸ್ಕರ ಯಾರು ದುಡಿತಾ ಇದ್ದಾರೋ ಅವ್ರನ್ನ ನೆನೆಸ್ಕೋಬೇಕು, ನಮ್ಮ ಒಂದು ಕರ್ತವ್ಯ ಅದು. ಅಕಸ್ಮಾತ್ ಯಾರಾದರೂ ಇಚ್ಛೆ ಇದ್ದು ಏನಾದರೂ ತಾವು ಇದಕ್ಕೆ ದಾನ ಕೊಡೋದಾಗಲಿ, ಕೊಟ್ಟವ್ರದ್ದು ಏನಾದರೂ ಒಂದು ರೂಮ್ಗೆ ಹೆಸರು ಹಾಕೋದಾಗಲಿ, ಏನೋ ಒಂದು ಅದಕ್ಕೊಂದು ಫಾರ್ಮುಲಾ ಡಿರೈವ್ ಮಾಡಿ ಹೇಳ್ತೀವಿ. ಯಾರಾದರೂ ದಾನಿಗಳು ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು, ಕಂಪಲ್ಷನ್ ಏನಿಲ್ಲ. ಬಟ್ ಒಂದು ಆಪರ್ಚುನಿಟಿ ಕೊಡಬೇಕಾಗತ್ತೆ. ಇಲ್ಲಾಂದರೆ ಕೇಳ್ತಾರೆ, ಏನ್ರಿ ನೀವು ಯಾರಿಗೂ ಹೇಳಿಲ್ಲ, ನಾವು ಕೊಡ್ಬೋದಾಗಿತ್ತು, ನನಗೂ ಕೊಡೋ ಮನಸ್ಸಿತ್ತು, ನಾನು ಅಲ್ಲಿ ಓದಿದ್ದೀನಿ, ನಾನೇನಾದರೂ ಸಂಸ್ಥೆ ಕೊಡಬೇಕಂತಿದ್ದೆ, ನೀವು ಯಾರು ಅಪ್ರೋಚೇ ಮಾಡಲಿಲ್ಲ ಅನ್ನೋ ಒಂದು ಮಾತು ಬರಬಾರ್ದು. ಹಾಗಾಗಿ ಒಂದು ಸದ್ಯದಲ್ಲೇ ಒಂದು ಮೀಟಿಂಗ್ ಕರೆದು ನಮಗೆಲ್ಲ ವಿನಂತಿ ಮಾಡ್ತೀನಿ. ಯಾರಿಗೆ ಆಸಕ್ತಿ ಇದೆಯೋ, ಯಾರಿಗೆ ಶಕ್ತಿ ಇದೆಯೋ ಅದನ್ನು ಮಾಡ್ಬೋದು. ಕಂಪಲ್ಸರಿ ಏನಿಲ್ಲ, ಪ್ಲೀಸ್ ಅದೇನು ನಾವು ಡಿಮ್ಯಾಂಡ್ ಮಾಡ್ತೀವಿ ಅಂತಲೂ ಅನ್ಕೋಬೇಡಿ. ದಕ್ಷಿಣ ಕ್ಷೇತ್ರ ಒಂದು ಬಿಲ್ಡಿಂಗ್ ಹಂಗೆ ಮಾಡ್ಬೋದು. ಆದರೆ ಒಳ್ಳೆ ಕೆಲಸ ಮಾಡೋಕೆ ಎಲ್ಲರೂ ಕೈ ಸೇರಿದ್ರೆ ಒಳ್ಳೆಯದು ಅನ್ನೋದು ದೃಷ್ಟಿಯಿಂದ ಅದನ್ನು ಮಾಡಬೇಕಂತ ಹೇಳಿ ಇಷ್ಟೆಲ್ಲ ಹೇಳಿ, ಇಷ್ಟೊತ್ತು ತಾವೆಲ್ಲ ಸಂಯಮದಿಂದ ಕೂತಿರೋದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಈಗ ಪ್ರಶಸ್ತಿ ಇದು ಪ್ರತಿಭಾ ಪುರಸ್ಕಾರನ ಮಾಡೋಣ. ಥ್ಯಾಂಕ್ ಯು. ಜೈ ಗಣೇಶ.